ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಮುಂದಿನ 10 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭಾರೀ ಬಿರುಗಾಳಿ ಬರಲಿದೆ. ಈ ಬಿರುಗಾಳಿಯು ನಿಮ್ಮ ಬದುಕಿನ ಕಷ್ಟಗಳನ್ನು, ಸಾಲದ ಹೊರೆಯನ್ನು ಹಾಗೂ ಮಾನಸಿಕ ಚಿಂತೆಗಳನ್ನು ಬುಡಸಮೇತ ಕಿತ್ತೊಗೆಯಲಿದೆ. ಈ 10 ದಿನಗಳನ್ನು ಸಾಧಾರಣ ಅಂದುಕೊಳ್ಳಬೇಡಿ. ಯಾಕಂದರೆ ಜುಲೈ ತಿಂಗಳು ಈಗಾಗಲೇ ಶುರುವಾಗಿದೆ. ಇದರ ಆರಂಭದಲ್ಲೇ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಘಟನೆಗಳು ನಡೆಯಲಿವೆ. ಅವು ನಿಮ್ಮ ಯೋಚನಾ ಶೈಲಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತವೆ. ಇನ್ಮುಂದೆ ನಿಮ್ಮ ಬದುಕು ಹಳೆಯ ಥರ ಇರಲ್ಲ. ನೀವು ಯಾರನ್ನೂ ಅತಿಯಾಗಿ ನಂಬಿದ್ದೀರೋ, ಯಾರು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದಾರೋ ಅಂತಹ ಕೆಲವು ಸಂಬಂಧಗಳು ಈಗ ನಿಮ್ಮಿಂದ ದೂರಾಗಲಿವೆ. ಅದೇ ಸಮಯದಲ್ಲಿ ದೂರವಿದ್ದ ಕೆಲವು ಸಂಬಂಧಗಳು ನಿಮ್ಮ ಹತ್ತಿರ ಬಂದು ನಿಮ್ಮ ಬದುಕನ್ನು ಹಸನುಗೊಳಿಸುವ ಕೆಲಸ ಮಾಡಲಿವೆ. ಈ 10 ದಿನಗಳಲ್ಲಿ ನಿಮಗೊಂದು ಹೊಸ ಅಧ್ಯಾಯ ಸಿಗಲಿದೆ. ಈ ಹೊಸ ಅಧ್ಯಾಯವು ನಿಮ್ಮ ಬದುಕಿನ ಇಡೀ ಚಿತ್ರಣವನ್ನೇ ಬದಲಾಯಿಸಲಿದೆ. ಅದಕ್ಕಾಗಿಯೇ ಈ 10 ದಿನಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ಒಂದೊಂದಾಗಿ ಎಲ್ಲಾ ಮಾಹಿತಿಗಳನ್ನು ನಿಮಗೆ ನೀಡುತ್ತೇನೆ. ಒಂದು ವೇಳೆ ಇಂದು ನೀವು ಈ ವಿಡಿಯೋವನ್ನು ಅಲಕ್ಷ್ಯ ಮಾಡಿದರೆ ಅಥವಾ ಅರ್ಧಂಬರ್ಧ ನೋಡಿದರೆ ಅದು ನೀವು ಮಾಡುವ ದೊಡ್ಡ ತಪ್ಪಾಗಬಹುದು. ಯಾಕಂದರೆ ಇಂದಿನ ಈ ವಿಡಿಯೋ ನಿಮ್ಮ ಜೀವನದ ಹೊಸ ಆರಂಭವಾಗಿದೆ. ಆದ್ದರಿಂದ ಕೊನೆಯವರೆಗೂ ನೋಡಿ, ಮರೆತು ಯಾವುದೇ ತಪ್ಪು ಮಾಡಬೇಡಿ. ವೃಶ್ಚಿಕ ರಾಶಿಯವರನ್ನು ನೋಡಿದರೆ ನೀವು ಹೊರಗಿನಿಂದ ತುಂಬಾ ಗಟ್ಟಿ ಮನಸ್ಸಿನ ಮನುಷ್ಯರಾಗಿ ಕಾಣುತ್ತೀರಿ. ಆದರೆ ಒಳಗಿನಿಂದ ಯಾರಾದರೂ ನನ್ನನ್ನು ಅರ್ಥಮಾಡಿಕೊಳ್ಳಲಿ, ನನ್ನ ಭಾವನೆಗಳಿಗೆ ಬೆಲೆ ಕೊಡಲಿ ಎಂದು ನೀವು ಬಯಸುತ್ತೀರಿ. ಆದರೆ ಹಾಗೆ ಯಾರೂ ಮಾಡುವುದಿಲ್ಲ. ನೀವು ನಿಮ್ಮ ದುಃಖಗಳನ್ನು ನಿಮ್ಮೊಳಗೆ ಅದುಮಿಟ್ಟುಕೊಂಡು ನಡೆಯುತ್ತೀರಿ. ನೀವು ಹೊರಗಿನಿಂದ ಇಡೀ ಜಗತ್ತಿಗೆ ಒಂದು ಬಂಡೆಯ ತರಹ ಗಟ್ಟಿಯಾಗಿ ಕಾಣಿಸುತ್ತೀರಿ. ಆದರೆ ಏನು ಮಾಡುವುದು? ನೀವು ಒಬ್ಬ ಮನುಷ್ಯನೇ ತಾನೇ? ಯಾರಾದರೂ ನನ್ನ ಮನದಾಳವನ್ನು ಇಣುಕಿ ನೋಡಲಿ ಎಂದು ನೀವು ಬಯಸುತ್ತೀರಿ. ಆದರೆ ಅಂತಹವರು ಯಾರೂ ಸಿಗುವುದಿಲ್ಲ. ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳ, ತೊಂದರೆಗಳ ದೊಡ್ಡ ಬಿರುಗಾಳಿಗಳೇ ಬಂದಿವೆ. ಒಂದಾದ ಮೇಲೊಂದರಂತೆ ಹೊಸ ಸವಾಲುಗಳು ನಿಮ್ಮ ಬದುಕಿನಲ್ಲಿ ಬರುತ್ತಲೇ ಇವೆ. ಆದರೂ ನೀವು ಸೋಲೊಪ್ಪಿಕೊಂಡಿಲ್ಲ. ಎಲ್ಲವೂ ಮುಗಿದು ಹೋಯಿತು ಎನ್ನುವಾಗಲೂ ಮತ್ತೆ ಎದ್ದು ನಿಂತು ತನ್ನದೇ ಆದ ಹೊಸ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವ ಗಟ್ಟಿ ಗುಣ ವೃಶ್ಚಿಕ ರಾಶಿಯವರದ್ದು. ಆದರೆ ಚಿಂತೆಯ ವಿಷಯ ಏನೆಂದರೆ, ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೀರಿ. ಆದರೆ ಆ ಜನ ನಿಮಗೆ ಒಳ್ಳೆಯದನ್ನು ಮಾಡುತ್ತಾರಾ? ಖಂಡಿತ ಇಲ್ಲ. ನೀವು ಯಾರಿಗೆ ದಾರಿ ತೋರಿಸುತ್ತೀರೋ ಅವರೇ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುವ ಕೆಲಸ ಮಾಡುತ್ತಾರೆ. ಇದರಿಂದಾಗಿ ವೃಶ್ಚಿಕ ರಾಶಿಯವರು ಯಾವಾಗಲೂ ತಮ್ಮ ಜೀವನದಲ್ಲಿ ಹಿಂದೆ ಉಳಿದುಬಿಡುತ್ತಾರೆ. ಆದರೆ ಮುಂಬರುವ ಈ ಜುಲೈ ತಿಂಗಳ ಆರಂಭದ 10 ದಿನಗಳಲ್ಲಿ 2 ದೊಡ್ಡ ಗ್ರಹಗಳು ಬದಲಾಗಲಿವೆ. ಅದರಲ್ಲಿ ಮುಖ್ಯವಾಗಿ ಶುಕ್ರ ಗ್ರಹವು ಕೇತುವಿನ ಹತ್ತಿರ ಹೋಗಲಿದ್ದು, ಶುಕ್ರನು ನಿಮ್ಮ ಉದ್ಯೋಗದ ಮನೆಯಲ್ಲಿ ಕುಳಿತಿದ್ದಾನೆ. ನಿಮ್ಮ ಉದ್ಯೋಗದ ಸ್ಥಾನ ಎಂದರೆ ನಿಮ್ಮ ನೌಕರಿ. ಇದರಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಅಸಮಾಧಾನವಿತ್ತು. ನಿಮ್ಮ ಕಷ್ಟದ ಫಲವನ್ನು ಯಾರೋ ಬೇರೆಯವರು ಪಡೆದುಕೊಂಡು ಹೋಗುತ್ತಿದ್ದರು. ಇದರಿಂದ ನಿಮ್ಮ ತಲೆ ಕೆಲಸ ಮಾಡುವುದೇ ನಿಂತು ಹೋಗಿತ್ತು. ನಿಮಗೆ ಏನೂ ತೋಚದಂತಾಗಿತ್ತು. ಅಯ್ಯೋ, ನಾನು ಯಾವ ಕಡೆ ಸಾಗಲಿ ಎಂದು ಗೊಂದಲದಲ್ಲಿದ್ದಿರಿ. ಯಾಕಂದರೆ ಅಲ್ಲಿ ಕೇತು ಕುಳಿತಿದ್ದ. ಆದರೆ ಈಗ ಇಲ್ಲಿ ಶುಕ್ರನ ಬದಲಾವಣೆ ನಿಮ್ಮ ಬದುಕಿಗೆ ಹೊಸ ದಾರಿಯನ್ನು ತೋರಿಸಲಿದೆ. ಆದರೆ ವೃಶ್ಚಿಕ ರಾಶಿಯವರೇ, ನೀವು ಒಂದು ವಿಷಯ ಗಮನಿಸಿರಬಹುದು. ಕಳೆದ 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ದಿಢೀರನೆ ಕೆಲವು ಘಟನೆಗಳು ನಡೆದು ನಿಮ್ಮ ಆಸೆಗಳನ್ನು, ಕನಸುಗಳನ್ನು ಪೂರ್ತಿಯಾಗಿ ಹೊಸಕಿ ಹಾಕಿವೆ.
ನಾನು ಏನಾದರೂ ದೊಡ್ಡದನ್ನು ಸಾಧಿಸಬೇಕು ಎಂದು ನೀವು ಅಂದುಕೊಂಡಾಗಲೆಲ್ಲ ತೊಂದರೆಗಳಾಗಿವೆ. ವಾಸ್ತವವಾಗಿ ನೀವು ತುಂಬಾ ಸಮರ್ಥರು, ದೊಡ್ಡ ಸಾಧನೆ ಮಾಡಬಲ್ಲ ಬುದ್ಧಿಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಸಂಕಲ್ಪ ಬಲ ತುಂಬಾ ಚೆನ್ನಾಗಿದೆ. ಆದರೆ ಏನು ಮಾಡುವುದು? ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯ ಎಂದರೆ ಅದು ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬ. ಅದರ ಕಾರಣದಿಂದಲೇ ನಿಮಗೆ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಆದರೆ ನಿಮ್ಮಲ್ಲಿರುವ ಪ್ಲಸ್ ಪಾಯಿಂಟ್ ಅಥವಾ ನಿಮ್ಮ ಅತ್ಯಂತ ಗಟ್ಟಿ ಶಕ್ತಿ ಯಾವುದು ಗೊತ್ತಾ? ಅದು ಕೂಡ ನಿಮ್ಮ ಮನೆ ಮತ್ತು ಕುಟುಂಬವೇ ಆಗಿದೆ. ಅದೇ ನಿಮ್ಮ ದೊಡ್ಡ ದೌರ್ಬಲ್ಯ ಮತ್ತು ಅದೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಸ್ವಂತ ಜನರು, ರಕ್ತದ ಸಂಬಂಧಗಳು. ಆದರೆ ಕೆಲವು ಬಾರಿ ನೀವು ಜೀವನದಲ್ಲಿ ದೊಡ್ಡದನ್ನು ಮಾಡಲು ಬಯಸಿದಾಗ ಮಾಡಲು ಆಗುವುದಿಲ್ಲ. ನಾನು ನನ್ನ ಗುರಿಯನ್ನು ತಲುಪಬೇಕು ಎಂದು ನೀವು ಅಂದುಕೊಳ್ಳುತ್ತೀರಿ. ಆದರೆ ಅದೇ ಸಮಯದಲ್ಲಿ ಕುಟುಂಬದಲ್ಲಿ ಕೆಲವು ಘಟನೆಗಳು ನಡೆದು ನೀವು ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ. ನೀವು ದಾರಿ ಬದಲಿಸಬೇಕಾಗುತ್ತದೆ. ಅಂದರೆ ನೀವು ಒಂದು ಎತ್ತರಕ್ಕೆ ತಲುಪಬೇಕು ಎಂದುಕೊಂಡರೆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಾಗಿ ನೀವು ಕೆಳಗೆ ಉಳಿಯುವಂತಾಗುತ್ತದೆ ಮತ್ತು ನೀವು ನಿಮ್ಮ ದಾರಿಯನ್ನೇ ಬದಲಾಯಿಸಿಕೊಳ್ಳುತ್ತೀರಿ. ಇಲ್ಲಿಗೆ ಹೋಗಬೇಕಾದವರು ಬೇರೆ ಕಡೆಗೆ ಸಾಗುತ್ತೀರಿ. ಆದರೆ ವೃಶ್ಚಿಕ ರಾಶಿಯವರೇ, ಜುಲೈ ತಿಂಗಳು ನಿಮಗಾಗಿ ಬೇರೆಯದೇ ಆದ ಶುಭ ಸೂಚನೆ ನೀಡುತ್ತಿದೆ. ಆರಂಭದ 10 ದಿನಗಳು ನಿಮಗೆ ತುಂಬಾ ಮುಖ್ಯವಾಗಿವೆ. ಆದ್ದರಿಂದ ಇವುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಯಾವ ಮುನ್ನೆಚ್ಚರಿಕೆ ವಹಿಸಬೇಕು? ಜೀವನದ ಜಡತ್ವ ದೂರವಾಗಿ ಬದುಕು ಮುಂದೆ ಸಾಗಲು ಯಾವ ಪರಿಹಾರ ಮಾಡಬೇಕು ಎಂಬುದನ್ನು ಹೇಳುತ್ತೇನೆ. ನಿಮ್ಮ ಬದುಕಿನ ಬಂಡಿ ಮುಂದೆ ಸಾಗದಂತೆ ಯಾರೋ ಕಟ್ಟಿ ಹಾಕಿದಂತೆ ಅನಿಸುತ್ತಿದ್ದರೆ ಈಗ ಅದರಿಂದ ನಿಮಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಹಾಗಾಗಿ ಮೊದಲಿನಿಂದ ಕೊನೆಯವರೆಗೂ ನನ್ನ ಜೊತೆ ಇರಿ. ನಿಮ್ಮ ಅನೇಕ ಅಪೂರ್ಣ ಕನಸುಗಳು ನನಸಾಗುವ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರೇ, ಇಂದಿನ ವಿಡಿಯೋ ನಿಮ್ಮ ಬದುಕನ್ನೂ ಬದಲಾಯಿಸುವ ಶಕ್ತಿ ಹೊಂದಿದೆ. ಇನ್ನು ಇದನ್ನು ಪೂರ್ತಿ ನೋಡುತ್ತೀರೋ ಅಥವಾ ಅರ್ಧಕ್ಕೆ ಬಿಡುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಬನ್ನಿ ವಿಷಯದ ಆರಂಭ ಮಾಡೋಣ. ಅದಕ್ಕಿಂತ ಮುನ್ನ ನಿಮ್ಮ ಪೂರ್ತಿ ಗಮನ ಇಲ್ಲಿರಲಿ. ನಿಮ್ಮ ದೈನಂದಿನ ಕೆಲಸಗಳನ್ನು 5 ನಿಮಿಷದ ನಂತರವೂ ಮಾಡಬಹುದು. ಯಾಕಂದ್ರೆ ಇಲ್ಲಿ ನಿಮ್ಮ ಇಡೀ ಜೀವನಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ನಿಮ್ಮ ಕಷ್ಟಗಳ ಮೂಲ ಯಾವುದು ಮತ್ತು ಅದನ್ನು ಸರಿಪಡಿಸುವ ದಾರಿ ಯಾವುದು ಎಂಬುದನ್ನು ನಾನಿಲ್ಲಿ ತಿಳಿಸುತ್ತೇನೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು 7ನೇ ಮನೆಯಲ್ಲಿ ಕುಳಿತಾಗ ಕೆಲವು ದೊಡ್ಡ ಏರುಪೇರುಗಳು ನಡೆಯುತ್ತವೆ. 7ನೇ ಮನೆ ಎಂದರೆ ಅದು ನಮ್ಮ ಸಂಗಾತಿ ಹಾಗೂ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ. ರಾಶ್ಯಾಧಿಪತಿಯೇ ಅಲ್ಲಿ ಕುಳಿತಾಗ ಕೆಲವು ವಿಷಯಗಳು ಅಸಮತೋಲನಗೊಳ್ಳಲು ಶುರುವಾಗುತ್ತವೆ. ನೋಡಿ ವೃಶ್ಚಿಕ ರಾಶಿಯವರೇ, ನೀವು ಹೊರಗಿನಿಂದ ತುಂಬಾ ಗಟ್ಟಿಯಾಗಿದ್ದೀರಿ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವು ಬಂಡೆಯಂತಿದ್ದೀರಿ. ಆದರೆ ಒಳಗಿನಿಂದ ನಿಮ್ಮ ಮನಸ್ಸು ಮೇಣದ ತರಹ ಮೃದುವಾಗಿದೆ. ಯಾರಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ನೀವು ಬಯಸುತ್ತೀರಿ. ಆದರೆ ಹಾಗಾಗುವುದಿಲ್ಲ. ನಿಮ್ಮ ನಿರೀಕ್ಷೆಗಳೆಲ್ಲ ಹಾಗೇ ಉಳಿದುಬಿಡುತ್ತವೆ. ನೀವು ಯಾವುದೇ ಮನುಷ್ಯನಿಗಾಗಿ ಎಷ್ಟೇ ಒಳಿತನ್ನು ಮಾಡಿದರೂ ಆ ಮನುಷ್ಯ ನಿಮ್ಮನ್ನು ಕೇವಲ ಹೊರಗಿನಿಂದ ಅಷ್ಟೇ ನೋಡುತ್ತಾನೆ. ನಿಮ್ಮನ್ನು ತಪ್ಪಾಗಿ ತಿಳಿಯುತ್ತಾನೆ ಹೊರತು ನಿಮಗಾಗಿ ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ಇದೇ ಕಾರಣಕ್ಕೆ ನಿಮಗೆ ಬೇಸರವಾಗುತ್ತದೆ ಮತ್ತು ನಿಮಗೆ ಒಂಟಿತನ ಕಾಡಲು ಶುರುವಾಗುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ಈ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತಿದೆ. ನಿಮಗೆ ಯಾರಾದರೂ ಬೆಂಬಲ ನೀಡಲಿ ಎಂದು ಬಯಸಿದಾಗಲೂ ಯಾವುದೇ ಆಸರೆ ಸಿಗುತ್ತಿಲ್ಲ. ನಿಮ್ಮ ಜೀವನದ ನೌಕೆಯನ್ನು ನೀವೇ ಮುನ್ನಡೆಸಬೇಕಾಗಿದೆ. ಈ ಜುಲೈ ತಿಂಗಳಿಗಿಂತ ಮುಂಚೆ ಅಂದರೆ ಕಳೆದ 8 ರಿಂದ 10 ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ಅವಕಾಶಗಳು ಬಂದಿದ್ದವು. ಆ ಸಮಯದಲ್ಲಿ ನೀವು ಏನಾದರೂ ದೊಡ್ಡ ಸಾಧನೆ ಮಾಡಬಹುದಿತ್ತು. ಆದರೆ ಮಾಡಲು ಆಗಲಿಲ್ಲ. ನಿಮ್ಮ ಕೈಗಳು ಬರಿದಾಗಿಯೇ ಉಳಿದವು. ನಿಮ್ಮ ಕಷ್ಟದ ಫಲ ನಿಮಗೆ ಸಿಗಲಿಲ್ಲ. ಅದಕ್ಕೆ ಕಾರಣ ಏನೆಂದರೆ ಆ ಅವಕಾಶಗಳು ಬಂದಾಗ ನಿಮ್ಮ ಗಮನ ನಿಮ್ಮ ಮನೆ ಮತ್ತೆ ಕುಟುಂಬದ ಕಡೆಗಿತ್ತು. ನಾನು ಮೊದಲೇ ಹೇಳಿದಂತೆ ಕುಟುಂಬವೇ ಕೆಲವು ಬಾರಿ ನಿಮ್ಮ ದೌರ್ಬಲ್ಯವಾಗಿ ಬಿಡುತ್ತದೆ. ಕೆಲವೊಮ್ಮೆ ಮನೆಯಲ್ಲಿ ಕೆಲವು ಘಟನೆಗಳು ನಡೆದುಬಿಡುತ್ತವೆ. ಉದಾಹರಣೆಗೆ, ನೀವು ಓದುವ ವಯಸ್ಸಿನಲ್ಲಿ ಅಲ್ಲಿ ಗಮನಹರಿಸಲು ಸಾಧ್ಯವಾಗದೆ ನಿಮ್ಮ ಗಮನ ಕುಟುಂಬದ ಮೇಲಿತ್ತು. ಅಲ್ಲಿನ ಪರಿಸ್ಥಿತಿಗಳು ಗೊಂದಲಮಯವಾಗಿದ್ದವೋ. ಬಾಲ್ಯದಿಂದಲೇ ಕುಟುಂಬದ ಚಿಂತೆಗಳು ನಿಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡಲಿಲ್ಲ. ದೊಡ್ಡವರಾಗಿ ಯುವಾವಸ್ಥೆಗೆ ಬಂದಾಗಲೂ ನಿಮಗೆ ಒಂಟಿತನ ಕಾಡಿತು. ನನಗೊಂದು ಸ್ವಂತ ಸಂಬಂಧ ಇಲ್ಲವಲ್ಲ ಅನಿಸಿತು. ಆದರೆ ನಿಧಾನವಾಗಿ ಈ ವಿಷಯಗಳು ಮತ್ತಷ್ಟು ಸಿಕ್ಕಿಹಾಕಿಕೊಳ್ಳುತ್ತಾ ಹೋದವು. ನೀವು ಏನಾದರೂ ದೊಡ್ಡದನ್ನು ಮಾಡಲು ಹೋದಾಗ ಕುಟುಂಬವೇ ನಿಮ್ಮ ದೌರ್ಬಲ್ಯವಾಯಿತು. ಆದರೆ ಇನ್ಮುಂದಿನ ವಿಷಯಕ್ಕೆ ಬಂದರೆ
ಈ ಸಮಯ ಈಗ ನಿಮ್ಮ ಸ್ವಂತದ ಕಡೆಗೆ ಅಂದರೆ ನಿಮ್ಮ ಕಡೆಗೆ ಗಮನ ಹರಿಸಬೇಕಾದ ಸಮಯವಾಗಿದೆ. ನೀವು ನಿಮ್ಮ ಕಡೆಗೆ ಗಮನ ಕೊಟ್ಟರೆ ಈ ತಿಂಗಳಿನಿಂದ ಹಿಡಿದು ಮುಂಬರುವ ಡಿಸೆಂಬರ್ ಒಳಗಾಗಿ ನೀವು ಏನಾದರೂ ದೊಡ್ಡದನ್ನು ಸಾಧಿಸಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ನಿಮಗೆ ಪದೇ ಪದೇ ನಿಮ್ಮ ಶ್ರಮದ ಫಲ ಸಿಗದೇ ಇರುವುದರ ಹಿಂದಿನ ಕಾರಣವೂ ಇದೇ ಆಗಿದೆ. ನಿಮ್ಮ ಜೀವನದಲ್ಲಿ ಕೆಲವು ಜನರಿದ್ದಾರೆ, ಅವರು ನಿಮ್ಮ ದೌರ್ಬಲ್ಯವಾಗುತ್ತಾರೆ. ಆದ್ದರಿಂದ ಮನೆ ಮತ್ತು ಕುಟುಂಬವನ್ನು ನಿಮ್ಮ ದೌರ್ಬಲ್ಯ ಮಾಡಿಕೊಳ್ಳಬೇಡಿ. ಅಲ್ಲಿಂದ ಗಮನವನ್ನು ಸ್ವಲ್ಪ ಬದಿಗೆ ಸರಿಸಿ ಏನಾದರೂ ದೊಡ್ಡದನ್ನು ಮಾಡುವ ಬಗ್ಗೆ ಯೋಚಿಸಿ. ಇದಲ್ಲದೆ ವೃಶ್ಚಿಕ ರಾಶಿಯವರು ಎಂದಿಗೂ ತಾವಾಗಿ ಯಾರ ಬಳಿಯೂ ಸಹಾಯ ಕೇಳುವುದಿಲ್ಲ. ಬೇರೆಯವರೇ ನನ್ನ ಮನಸ್ಸನ್ನು ಅರಿತು ನನಗೆ ಸಹಾಯ ಮಾಡಲಿ ಎಂದು ನೀವು ಬಯಸುತ್ತೀರಿ. ನನಗೆ ಹಣದ ಅಗತ್ಯವಿದೆ, ಯಾರಾದರೂ ಜೊತೆಯಾಗಿ ಇರಿ, ನಾನು ಒಂಟಿಯಾಗಿದ್ದೇನೆ ಎಂದು ನೀವು ಯಾರ ಮುಂದೆಯೂ ಹೇಳಿಕೊಳ್ಳುವುದಿಲ್ಲ. ನೀವು ಕೇವಲ ಬೇರೆಯವರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ನಿರೀಕ್ಷಿಸುತ್ತೀರಿ. ಆದರೆ ಹಾಗೆ ಆಗುವುದಿಲ್ಲ. ಆದರೆ ಸಮಸ್ಯೆಯೆಂದರೆ, ನಿಮ್ಮವರು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮನೆಯವರು ಕಷ್ಟದಲ್ಲಿದ್ದಾಗ ಅವರು ಕೇಳಲಿ ಅಥವಾ ಕೇಳದಿರಲಿ, ನೀವೇ ಮುಂಚೂಣಿಯಲ್ಲಿ ನಿಂತು ಅವರ ಬದುಕನ್ನು ಕಷ್ಟದಿಂದ ಹೊರತರುತ್ತೀರಿ. ಅವರಿಗೆ ನೀವು ದೇವರಂತೆ ಕಾಣುತ್ತೀರಿ. ಆದರೂ ಆ ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮಗೆ ಸೂಕ್ತ ಗೌರವ ಅಥವಾ ಬೆಲೆ ಕೊಡುವುದಿಲ್ಲ. ಪ್ರತಿಯಾಗಿ ನೀವು ಒಂದು ಸಣ್ಣ ಕೋಪ ತೋರಿಸಿದರೂ ನಿಮ್ಮನ್ನು ತಪ್ಪಾಗಿ ಭಾವಿಸಿ ದೂರವಾಗುತ್ತಾರೆ. ಇದೇ ವಿಷಯದಿಂದಾಗಿ ನೀವು ನಿಮ್ಮ ದಾರಿಯನ್ನು ಬದಲಿಸಬೇಕಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಕನಸುಗಳಿರುತ್ತವೆ. ನೀವು ಏನನ್ನಾದರೂ ಸಾಧಿಸಬೇಕು ಅಂದುಕೊಂಡರೆ ಅದನ್ನು ಸಾಧಿಸಿಯೇ ತೀರುತ್ತೀರಿ. ಆದರೆ ಕೊನೆಯ ಕ್ಷಣದಲ್ಲಿ ನೀವು ನಿಮ್ಮ ಗುರಿಯನ್ನು ತಲುಪಿ ಶಿಖರ ಏರುವ ಸಮಯ ಬಂದಾಗ ಕುಟುಂಬದಲ್ಲಿ ಅಂತಹ ಕೆಲವು ಪರಿಸ್ಥಿತಿಗಳು ಎದುರಾಗುತ್ತವೆ. ಇದರಿಂದ ನೀವು ಮತ್ತೆ ಕೆಳಗೆ ಬರಬೇಕಾಗುತ್ತದೆ, ದಾರಿ ಬದಲಿಸಬೇಕಾಗುತ್ತದೆ. ಒಂದು ಉದಾಹರಣೆ ನೀಡುತ್ತೇನೆ ನೋಡಿ. ನೀವು ವೈದ್ಯರಾಗಬೇಕು ಎಂದು ಕನಸು ಕಂಡಿದ್ದೀರಿ ಅಂದುಕೊಳ್ಳಿ. ವೃಶ್ಚಿಕ ರಾಶಿಯವರಲ್ಲಿ ವೈದ್ಯರಾಗುವ ಎಲ್ಲಾ ಸಾಮರ್ಥ್ಯ, ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದ ಗುಣಗಳು ತುಂಬಿರುತ್ತವೆ. ನೀವು ಖಂಡಿತ ವೈದ್ಯರಾಗಬಲ್ಲಿರಿ. ಆದರೆ ಏನು ಮಾಡುವುದು? ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೂ ಆಗಲು ಸಾಧ್ಯವಾಗುತ್ತಿಲ್ಲ. ಏಕೆ? ಯಾಕಂದ್ರೆ ಸೂಕ್ತ ಸಮಯ ಬಂದಾಗ ಕುಟುಂಬದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆದು ನೀವು ವೈದ್ಯರಾಗುವ ದಾರಿಯನ್ನೇ ಬದಲಿಸಬೇಕಾಗುತ್ತದೆ. ನೀವು ವೈದ್ಯರಾಗುವ ಬದಲು ಅದಕ್ಕಿಂತ ಕೆಳಗಿನ ಮಟ್ಟದ ಕೆಲಸಕ್ಕೆ ಅಥವಾ ಕಾಂಪೌಂಡರ್ ಆಗುವ ಪರಿಸ್ಥಿತಿ ಬರಬಹುದು. ಇಂತಹ ಘಟನೆಗಳು ನಡೆಯುತ್ತವೆ. ಅರ್ಥವಾಯಿತಲ್ಲವೇ? ಅಂದ್ರೆ ನೀವು ಅಂದುಕೊಂಡದ್ದು ನಿಮಗೆ ಸಿಗುವುದಿಲ್ಲ. ಆಗ ನೀವು ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲೂ ಹೀಗಾಗುತ್ತಿದ್ದರೆ ನನಗೆ ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಇದಲ್ಲದೆ ಶುಕ್ರನು ನಿಮ್ಮ ಉದ್ಯೋಗದ ಮನೆಗೆ ಹೋದಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಭಾರೀ ವೇಗ ಬರಲಿದೆ. ಕಳೆದ ಕೆಲವು ಸಮಯದಿಂದ ನಿಮಗೆ ಕೆಲಸದಲ್ಲಿ ಮನಸ್ಸಿರಲಿಲ್ಲ. ನಿಮ್ಮ ವ್ಯಾಪಾರ ಮಂದವಾಗಿತ್ತು. ದೇವರಿಷ್ಟೇ ಕೊಟ್ಟಿದ್ದಾರಲ್ಲ ಎಂದು ತೃಪ್ತಿಪಡುವಂತಾಗಿತ್ತು. ಆದರೆ ಅದು ನಿಮಗೆ ಸಾಕಾಗುತ್ತಿರಲಿಲ್ಲ. ಉದ್ಯೋಗ ಇರಲಿ ಅಥವಾ ವ್ಯಾಪಾರ ಇರಲಿ, ಎಲ್ಲೆಡೆ ಚಿಂತೆ ಮತ್ತು ಒತ್ತಡ ಹೆಚ್ಚಾಗುತ್ತಿತ್ತು. ಇದೆಲ್ಲವೂ ಕೇತುವಿನ ಪ್ರಭಾವದಿಂದ ಆಗುತ್ತಿತ್ತು. ಆದರೆ ಈಗ ಇಲ್ಲಿಗೆ ಶುಕ್ರನು ಬರುತ್ತಿರುವುದರಿಂದ ವೃತ್ತಿಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ತರಲಿದ್ದಾನೆ. ಇನ್ನು ಉದ್ಯೋಗ ಸ್ಥಾನದ ಅಧಿಪತಿಯಾದ ಸೂರ್ಯನು ಕೂಡ ಗುರುಗ್ರಹದ ಜೊತೆ ಬರಲಿದ್ದಾನೆ. ಹಾಗಾಗಿ ಜುಲೈ ಆರಂಭದಿಂದಲೇ ನೀವು ನಿಮ್ಮ ಉದ್ಯೋಗದ ವಿಷಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಯಾವುದೇ ಒಳ್ಳೆಯ ಅವಕಾಶ ಬಂದರೆ ಕುಟುಂಬವನ್ನು ನಿಮ್ಮ ದೌರ್ಬಲ್ಯ ಮಾಡಿಕೊಳ್ಳಬೇಡಿ. ನಿಮ್ಮ ಗಮನ ಕೇವಲ ನಿಮ್ಮ ಕೆಲಸ, ನಿಮ್ಮ ವ್ಯಾಪಾರ ಮತ್ತು ಪ್ರಗತಿಯ ಮೇಲಿರಬೇಕು. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವುದರ ಮೇಲಿರಬೇಕು. ಅಷ್ಟನ್ನೂ ನೆನಪಿಟ್ಟುಕೊಳ್ಳಿ. ಶುಕ್ರ ಮತ್ತು ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ನಿಮಗೆ ಶುಭ ಫಲಗಳನ್ನು ನೀಡಬೇಕಾದರೆ ನೀವು ನಿಮ್ಮ ಸ್ವಂತದ ಕಡೆಗೆ ಗಮನ ಕೊಡಬೇಕು. ನೀವು ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿ ಬದುಕುತ್ತಿದ್ದೀರಿ. ಅದನ್ನು ಸ್ವಲ್ಪ ನಿಲ್ಲಿಸಿ. ನಿಮ್ಮ ಸ್ವಂತ ಸಂತೋಷಕ್ಕಾಗಿಯೂ ನೀವು ಸ್ವಲ್ಪ ಬದುಕಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮಿಷ್ಟದ ಅಡುಗೆಯಾಗಿದೆ ಅಂದುಕೊಳ್ಳಿ. ಆದರೆ ಅದು ತುಂಬಾ ಕಡಿಮೆ ಉಳಿದಿದೆ. ಆಗ ಮನೆಯಲ್ಲಿ ಯಾರಾದರೂ ಹಸಿದಿದ್ದರೆ, ಉದಾಹರಣೆಗೆ ನಿಮ್ಮ ಹೆಂಡತಿಯೇ ಇರಬಹುದು, ಅವರಿಗೂ ಆ ಅಡುಗೆ ಇಷ್ಟ ಇರುತ್ತದೆ. ಆದರೆ ಪರಿಸ್ಥಿತಿ ಹೇಗಿರುತ್ತದೆ ಎಂದರೆ, ಒಂದೋ ನೀವು ತಿನ್ನಬೇಕು, ಇಲ್ಲವೇ ಅವರು ತಿನ್ನಬೇಕು. ಆಗ ನೀವು ಇಲ್ಲ ಇಲ್ಲ, ನೀವೇ ತಿನ್ನಿ ಎಂದು ಹೇಳಿ ನಿಮ್ಮ ಆಸೆಯನ್ನು ಮಣ್ಣು ಮಾಡುತ್ತೀರಿ. ನಿಮ್ಮ ಆಸೆಗಳ ಗಂಟಲನ್ನು ನೀವೇ ಹಿಸುಕುತ್ತೀರಿ. ಆದರೆ ಇನ್ಮುಂದೆ ಹಾಗೆ ಮಾಡಬೇಡಿ. ನಿಮಗೆ ಯಾವುದು ಇಷ್ಟವೋ ಅಲ್ಲಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನಿಮ್ಮ ಆಸೆಗಳನ್ನು ಒತ್ತಿಡಬೇಡಿ.
ಮನುಷ್ಯನು ತನ್ನ ಆಸೆಗಳನ್ನು ಪೂರೈಸಿಕೊಂಡಾಗ ಅವನ ಶುಕ್ರ ಗ್ರಹವು ತಾನಾಗಿಯೇ ಸಕ್ರಿಯಗೊಳ್ಳುತ್ತದೆ ಮತ್ತು ಅದು ಇರುವ ಮನೆಯಲ್ಲಿ ಶುಭ ಫಲಗಳನ್ನು ನೀಡಲು ಶುರು ಮಾಡುತ್ತದೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಯಾವುದು ಇಷ್ಟವೋ ಅದನ್ನು ಮಾಡಿ ಮನಸ್ಸಿನಲ್ಲೇ ಕೊರಗುವುದನ್ನು ನಿಲ್ಲಿಸಿ. ಯಾಕಂದ್ರೆ ಯಾರಿಗೆಂದು ನೀವು ನಿಮ್ಮ ಆಸೆಗಳನ್ನು ಕನಸುಗಳನ್ನು ತ್ಯಾಗ ಮಾಡುತ್ತಿದ್ದೀರೋ ಆ ಜನ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಬೆಲೆ ಕೊಡುವುದಿಲ್ಲ. ಅವರ ಕೈಯಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಧನಾತ್ಮಕ ಬದಲಾವಣೆ ಆಗುತ್ತಿಲ್ಲ. ಹಾಗಾಗಿ ಈಗ ನಾನು ಕೇವಲ ನನ್ನ ಕಡೆಗೆ ಗಮನ ಕೊಡಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ವೃಶ್ಚಿಕ ರಾಶಿಯವರೇ, ನಿಮ್ಮ ಮೌನವೇ ನಿಮ್ಮ ಮಾತುಕತೆಯಾಗಿದೆ. ನಿಮ್ಮ ಜೀವನದಲ್ಲಿ ಏನೇ ಆದರೂ ನೀವು ಮೌನವಾಗಿ ಬಿಡುತ್ತೀರಿ. ನಿಮ್ಮ ಕೋಪ ನಿಮ್ಮೊಳಗೆ ಇರುತ್ತದೆ. ಯಾಕಂದರೆ ನಿಮ್ಮ ಅಧಿಪತಿ ಮಂಗಳನಾಗಿದ್ದಾನೆ. ಹಾಗಾಗಿ ನಿಮಗೆ ಕೋಪ ಬರುವುದು ಸಹಜವೇ. ನಿಮ್ಮ ಅಂದುಕೊಂಡಂತೆ ಏನೂ ನಡೆಯದಿದ್ದಾಗ ನಿಮಗೆ ಕಿರಿಕಿರಿ ಉಂಟಾಗುತ್ತದೆ. ಈ ಜನ ನನ್ನ ಮಾತು ಕೇಳುತ್ತಿಲ್ಲವಲ್ಲ, ನನ್ನ ಪ್ರಕಾರ ಏನೂ ನಡೆಯುತ್ತಿಲ್ಲವಲ್ಲ ಎಂದು ಕೋಪ ಬರುತ್ತದೆ. ಆದರೆ ವೃಶ್ಚಿಕ ರಾಶಿಯವರು ತಮ್ಮ ಕೋಪವನ್ನು ಹತ್ತಿಕ್ಕುತ್ತಾರೆ. ಯಾಕಂದರೆ ನಾನು ಕೋಪ ಮಾಡಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದು ಎಂದು ಭಾವಿಸಿ ಮೌನವಾಗುತ್ತಾರೆ. ಆದರೆ ನಿಮ್ಮವರೇ ನಿಮ್ಮ ಈ ಮೌನವನ್ನು ನಿಮ್ಮ ಅಹಂಕಾರ ಎಂದು ತಪ್ಪಾಗಿ ತಿಳಿಯುತ್ತಾರೆ. ಈ ಜಗತ್ತು ನಿಮ್ಮನ್ನು ಒಬ್ಬ ಅಹಂಕಾರಿ ಎಂದು ಬಿಂಬಿಸುತ್ತದೆ. ಏಕೆ? ಯಾಕಂದರೆ ನೀವು ಮೌನವಾಗಿರುತ್ತೀರಿ. ಕೆಲವು ಕಡೆ ಮೌನವಾಗಿರುವುದು ಕೂಡ ಅಗತ್ಯವೇ ಆಗಿದೆ. ಇಲ್ಲದಿದ್ದರೆ ಜಗಳಗಳು ಉಂಟಾಗಬಹುದು. ಆದ್ದರಿಂದ ಸ್ವಲ್ಪ ನಿಗಾ ವಹಿಸಿ. ಮುಂಬರುವ ಈ ಜುಲೈ ತಿಂಗಳಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳಿಬಿಡಿ. ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಬೇಡಿ. ಒಟ್ಟಾರೆಯಾಗಿ ಏನೇ ಇದ್ದರೂ ಮುಚ್ಚುಮರೆಯಿಲ್ಲದೆ ಸ್ಪಷ್ಟಪಡಿಸಿ ಬಿಡುವುದು ಒಳ್ಳೆಯದು. ವೃಶ್ಚಿಕ ರಾಶಿಯವರೇ, ಮುಂಬರುವ ಜುಲೈ ತಿಂಗಳು ನಿಮಗೆ ದೊಡ್ಡ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ಕಳೆದ ತಿಂಗಳು ಮತ್ತು ಈ ವರ್ಷದ ಆರಂಭದಿಂದಲೂ ಅವಕಾಶಗಳು ಬಂದಿವೆ. ಆದರೆ ನೀವು ಗೊಂದಲದಲ್ಲಿ ಸಿಲುಕಿ ಏನನ್ನೂ ಪಡೆಯಲು ಸಾಧ್ಯವಾಗಲಿಲ್ಲ. ಕಷ್ಟಪಟ್ಟ ಕನಿಷ್ಠ ಫಲವೂ ನಿಮಗೆ ಸಿಗಲಿಲ್ಲ. ಕಷ್ಟದ ಫಲ ಸಿಗುವಷ್ಟರಲ್ಲಿ ಕೈತಪ್ಪಿ ಹೋದ ಸಂದರ್ಭಗಳೂ ಇವೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ ಇರಿ. ವೃಶ್ಚಿಕ ರಾಶಿಯವರ ಉದ್ಯೋಗ ಕ್ಷೇತ್ರವು ಚೆನ್ನಾಗಿದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ಆರೋಗ್ಯ ಸ್ಥಾನದ ಅಧಿಪತಿಯಾದ ಮಂಗಳನು ನಿಮ್ಮ 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಆರೋಗ್ಯ ಕೈಕೊಟ್ಟಾಗ ನಿಮ್ಮ ಸಂಗಾತಿ ನಿಮಗೆ ಹೆಗಲಾಗಬಹುದು. ಇದಲ್ಲದೆ ನಿಮ್ಮ ಸಂಗಾತಿಯ ರಕ್ತದೊತ್ತಡ ಹೆಚ್ಚಾಗಬಹುದು ಅಥವಾ ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ ಬರಬಹುದು. ನಿಮ್ಮ ದೇಹದಲ್ಲಿ ಬೆನ್ನುಮೂಳೆಗೆ ಸಂಬಂಧಿಸಿದ ಸಣ್ಣಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಪಾದಗಳಲ್ಲಿ ಸ್ವಲ್ಪ ನೋವು ಅಥವಾ ಗಾಯಗಳಾಗಬಹುದು. ಈ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಶಿಸ್ತು ಅಗತ್ಯವಾಗಿದೆ. ಇನ್ನು ರಾಹುವಿನ ಬಗ್ಗೆ ನಾನು ನಿಮಗೆ ಹೇಳಿಲ್ಲ. ರಾಹು ನಿಮ್ಮ ಸುಖ ಸೌಕರ್ಯಗಳ ಮನೆಯಲ್ಲಿದ್ದಾನೆ. ರಾಹು ಯಾವ ಮನೆಯಲ್ಲಿದ್ದರೂ ಅಲ್ಲಿ ಸ್ವಲ್ಪ ತೊಂದರೆ ನೀಡುತ್ತಾನೆ. ಎಕ್ಸ್ಟ್ರಾ ಆರ್ಡಿನರಿ ವಸ್ತುಗಳ ಮೇಲೆ ನಿಮ್ಮಿಂದ ಅತಿಯಾಗಿ ಖರ್ಚು ಮಾಡಿಸುತ್ತಾನೆ. ಅಂದರೆ ಮನೆ ತೆಗೆದುಕೊಳ್ಳಬೇಕಿದ್ದರೆ ದೊಡ್ಡ ಮನೆ, ಕಾರು ತೆಗೆದುಕೊಳ್ಳಬೇಕಿದ್ದರೆ ದೊಡ್ಡ ಕಾರು ಎಂದೇ ನೀವು ಯೋಚಿಸುತ್ತೀರಿ. ರಾಹು ಇಲ್ಲಿಗೆ ಬಂದಾಗಿನಿಂದ ಇದೇ ಆಗುತ್ತಿದೆ. ನಿಮ್ಮ ಕೈಯಿಂದ ಹೆಚ್ಚಿನ ಖರ್ಚು ಮಾಡಿಸುತ್ತಿದ್ದಾನೆ. ಆದರೆ ರಾಹು ಈಗ ನಿಮ್ಮ ಸುಖ ಸೌಕರ್ಯಗಳ ಮನೆಯಲ್ಲಿ ಇರುವುದರಿಂದ ನೀವು ನಿಮ್ಮ ಸುಖ ಸೌಲಭ್ಯಗಳನ್ನು ಸ್ವಲ್ಪ ಉನ್ನತ ಮಟ್ಟದಲ್ಲಿ ತೋರಿಸಿಕೊಳ್ಳಬೇಕು. ಅಂದರೆ ಸ್ವಲ್ಪ ಪ್ರದರ್ಶನ್, ಶೋ ಆಫ್ ಮಾಡಬೇಕಾಗುತ್ತದೆ. ರಾಹು ಇರುವ ಸ್ಥಾನಕ್ಕೆ ಸಂಬಂಧಿಸಿದಂತೆ ನಾವು ಪ್ರದರ್ಶನ ಮಾಡಲು ಶುರು ಮಾಡಿದರೆ ರಾಹು ಅಲ್ಲಿ ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸುತ್ತಾನೆ ಮತ್ತು ನಮಗೆ ಶುಭ ಫಲಗಳನ್ನು ನೀಡಲು ಶುರು ಮಾಡುತ್ತಾನೆ. ಈ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಂದಿನ ವಿಷಯದಲ್ಲಿ ಇಷ್ಟೇ. ಪರಿಹಾರಕ್ಕಾಗಿ ಬುಧವಾರದ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಗರಿಕೆ ಹುಲ್ಲನ್ನು ಸಮರ್ಪಿಸಬೇಕು. ಸದ್ಯ ಬುಧಗ್ರಹವು ವಕ್ರಿಯಾಗಿದ್ದಾನೆ. ಅದಕ್ಕಾಗಿಯೇ ನಾನು ಈ ಪರಿಹಾರವನ್ನು ಹೇಳುತ್ತಿದ್ದೇನೆ. ಬುಧನು ನಿಮ್ಮ 8ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ. 8ನೇ ಮನೆಯಲ್ಲಿ ಬುಧನು ವಕ್ರಿಯಾದಾಗ ಜೀವನದಲ್ಲಿ ದಿಢೀರ್ ಏರುಪೇರುಗಳು ಸಂಭವಿಸಬಹುದು. ಇದರಿಂದ ರಕ್ಷಣೆ ಪಡೆಯಲು ಬುಧವಾರದ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಮೋದಕ ಅಥವಾ ಮೌತಿಚೂರ್ ಲಾಡು ಮತ್ತು ಗರಿಕೆಯನ್ನು ತಪ್ಪದೇ ಅರ್ಪಿಸಿ. ಇದರಿಂದ ಗಣೇಶನು ನಿಮ್ಮನ್ನು ರಕ್ಷಿಸುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದ.